ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಪಯಣ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ಪೇಜ್ ಇದೆ ಇನ್ಸ್ಟಾಗ್ರಾಮ್ನಲ್ಲಿ ಪಯಣ ಅಂತ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವು ಎಲ್ಲ ರೀತಿಯ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಇದ್ದೀವಿ. ಅದೇ ರೀತಿ ಟಾಪಿಕ್ ವೈಸ್ ವೀಡಿಯೋಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಉದಾಹರಣೆಗೆ ಅವರೇಜ್ ಆಗಿರ್ಬೋದು, ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್, ಅದೇ ರೀತಿ ರೀಸನಿಂಗ್ ಆಗಿರ್ಬೋದು, ರೇಷೋಸ್ ಆಗಿರ್ಬೋದು. ಸೊ ಇವುಗಳನ್ನೆಲ್ಲ ಡಿಫ್ರೆಂಟ್ ವೀಡಿಯೋ ಮಾಡಿ ಕೆಟಗರಿ ವೈಸ್ ಪ್ಲೇಲಿಸ್ಟ್ನಲ್ಲಿ ಹಾಕ್ತೀವಿ. ಅದಕ್ಕೋಸ್ಕರ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಅದೇ ರೀತಿ ನೀವು ಪಯಣ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆಯಲ್ಲ, ಅಲ್ಲೂ ಕೂಡ ಫಾಲೋ ಮಾಡಿ. ಯಾಕಂದರೆ ಇಲ್ಲಿ ಯಾವ ವೀಡಿಯೋ ಹಾಕ್ತೀವಲ್ಲ, ಸೊ ಅದರದ್ದು ಅಪ್ಡೇಟ್ ಅಲ್ಲಿ ಕೊಟ್ಟಿರ್ತೀವಿ. PC ಎಕ್ಸಾಮ್ 2019. ಸೊ ಇದೊಂದು ಮ್ಯಾಥ್ಸ್ ಇದೆ. ಸೊ ನೋಡೋಣ. ಅಲ್ಜಿಬ್ರಿಕ್ ರಿಲೇಟೆಡ್ಡು 12 + 13 ಹೋಲ್ ಸ್ಕ್ವೇರ್ ಇದೆ, ಪ್ಲಸ್ 12 - 13 ಹೋಲ್ ಸ್ಕ್ವೇರ್ ಇದೆ. ಸೊ ಇಲ್ಲಿ ಸಿಂಪಲ್ಲಾಗಿ ನೀವು ಒಂದು ಸ್ಟೆಪ್ನಲ್ಲಿ ಬಿಡಿಸ್ತೀನಂದರೆ ಹಾಗೆ, ಇಲ್ಲಾಂದರೆ ಸ್ಟೆಪ್ ವೈಸ್ ಬಿಡಿಸ್ತೀರ ಅಂದ್ರೂ ನಡೆಯುತ್ತೆ. ಸೊ ಸ್ಟೆಪ್ ವೈಸ್ ಬಿಡ್ಸೋಕ್ಕೆ ಒಂದು ಸ್ವಲ್ಪ ಡಿಲೇ ಆಗುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಇವಾಗ 12 + 13. ಸೊ ಡಿಫ್ರೆಂಟ್, ಇದನ್ನು A ಅಂತ ತೊಗೊಳ್ಳೋಣ, ಇದನ್ನು B ಅಂತ ತೊಗೊಳ್ಳೋಣ. A = ಏನಿದೆ, 12 + 13 ಹೋಲ್ ಸ್ಕ್ವೇರ್ ಇದೆ. 12 + 13 ಎಷ್ಟು? 25 ಹೋಲ್ ಸ್ಕ್ವೇರ್. ಸೊ 25ರ ಸ್ಕ್ವೇರ್ ಎಷ್ಟು? 625. ಸೊ ನಾನೊಂದು 2 ಟೇಬಲ್ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ನಲ್ಲಿ, ಅವುಗಳನ್ನು ನೋಡ್ಕೊಳ್ಳಿ, ಸ್ಕ್ವೇರ್ದು ಮತ್ತು ಕ್ಯೂಬ್ದು. ಸೊ ನೀವೇನು ಮಾಡಿ, ಅಂದಾಜು 1ರಿಂದ ನಾನು 30 ತನಕ ಹಾಕಿದ್ದೀನಿ. ಸೊ 1ರಿಂದ 30 ತನಕ ಎಲ್ಲ ಥರದ್ದು ಸ್ಕ್ವೇರು ಮತ್ತು ಕ್ಯೂಬು ಮಾಡ್ಕೊಂಡಿರಿ. ಸೊ ಇದು ಖಂಡಿತ ಯೂಸ್ ಆಗುತ್ತೆ ನಿಮಗೆ, ಮತ್ತು ಎಕ್ಸಾಮ್ನಲ್ಲಿ ಟೈಮ್ ಕೂಡ ಬೇರೆ ಲೆಕ್ಕಗಳಿಗೆ ಉಳಿಯುತ್ತದೆ. ಅದಕ್ಕೋಸ್ಕರ A ಎಷ್ಟಾಯಿತು? 625 ಆಯಿತು. ಆಯಿತಾ? ಸೊ ಇನ್ನು B ಸೇಮ್, 12 - 13 ಹೋಲ್ ಸ್ಕ್ವೇರ್. 12 - 13 ಅಂದರೆ ಇಲ್ಲಿ -1 ಹೋಲ್ ಸ್ಕ್ವೇರ್ ಬರುತ್ತೆ, -1 ಹೋಲ್ ಸ್ಕ್ವೇರ್. ಸೊ -1 ಯಾವಾಗಲೂ ಅದರ ಘಾತ 2 ಇತ್ತಂದರೆ, ಸೊ ಮೈನಸ್ಸು ಪ್ಲಸ್ಸು ಏನು ಡಿಫ್ರೆನ್ಸ್ ಆಗುವುದಿಲ್ಲ. ಸೊ ಇದು ಆಬ್ವಿಯಸ್ಲಿ 1 ಬರುತ್ತೆ. ಆಯಿತಾ? ಸೊ ಅದಾದಮೇಲೆ ನಮ್ಮದು ಕ್ವಶನ್ ಏನಿತ್ತು, A + B. A ಎಷ್ಟು ಬಂದಿದೆ? 625 ಪ್ಲಸ್ 1 ಎಷ್ಟಾಯಿತು? ಟೋಟಲಿ 626. ಆಯಿತಾ? ಸೊ ನಮ್ಮ ಉತ್ತರ 626, B ಇದೆ ನೋಡಿ. ಸೊ ಇದು ಉತ್ತರ B. ಸೊ ಅದೇ ರೀತಿ ನಾವು ಮುಂದಿನ ಕ್ವಶನ್ನ ನೋಡೋಣ. ಸೊ ಇದನ್ನು ಕೂಡ PC ಎಕ್ಸಾಮ್ 2019ರಲ್ಲಿ ಕೇಳಿದರು. ಸೊ ಬಿಟ್ಟು ಹೋದ ಸಂಖ್ಯೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಆಯಿತಾ? 12:30, ಅದಾದಮೇಲೆ 14 ಏನು ಕೇಳಿದ್ದಾರೆ, ಅಂದರೆ ರೇಷೋ 14 ರೇಷೋ ಏನು ಅಂತ ಕೇಳಿದ್ದಾರೆ. ಸೊ ನಾವಿಲ್ಲಿ ಸಿಂಪಲ್ಲಾಗಿ ಮಾಡಬೇಕಾಗಿರೋದಿಷ್ಟೇ, ಈ ಸಂಖ್ಯೆಯನ್ನು ಗುಣಾಕಾರ ಮಾಡೋದು, ಅದಾದಮೇಲೆ ಈ ಸಂಖ್ಯೆ ಮತ್ತು ಈ ಸಂಖ್ಯೆಯನ್ನು ಗುಣಾಕಾರ ಮಾಡೋದು. ಆಯಿತಾ? ಸೊ ಇಲ್ಲೇನಾಗುತ್ತೆ, ಸೊ ನಮಗೆ ಕೊಟ್ಟಿಲ್ಲಲ್ಲ, ಆ ಸಂಖ್ಯೆಯನ್ನು ಏನು ಮಾಡ್ಕೊಳ್ಳೋಣ, 12x ಅಂತ ಬರ್ಕೊಳ್ಳೋಣ. ಅದಾದಮೇಲೆ 30 × 14 ಮಾಡೋಣ. ಆಯಿತಾ? ಡಿವೈಡೆಡ್ ಬೈ ಅಷ್ಟೇ, 30 × 14 ಮಾಡಿ. ಆಯಿತಾ? ಸೊ ಅದಾದಮೇಲೆ x ಏನು ಬರುತ್ತೆ, 30 × 14 ಡಿವೈಡೆಡ್ ಬೈ 12 ಬರುತ್ತೆ. ಆಯಿತಾ? ಸೊ ಇನ್ನು ಇದಕ್ಕೆ ಏನು ಮಾಡೋಣ ಅಂತೀರಾ, ಯಾವುದು ಹೋಗಲ್ಲ. ಸೊ 30 × 14 ಮಾಡಿಕೊಳ್ಳೇಬೇಕು. 14 30 ಗುಣಾಕಾರ ಇದೆ. ಆಯಿತಾ? 4 0 0 4 3 12 ಬ್ಲಾಕು 30. ಆಯಿತಾ? ಸೊ ಎಷ್ಟಾಗುತ್ತೆ, 0 2 4. ಸೊ 420 ಬಂತು. ಆಯಿತಾ? x ಸೊ 12 ಎಷ್ಟಲೇ, 12 36 48 ಆಗುತ್ತೆ, ಆಗಲ್ಲ. ಸೊ 12ರಿಂದ ಅಂದರೆ ಇನ್ನೂ ಭಾಗ ಹೋಗಿಸ್ಬೇಕು, 420 12 12 6 12 5 ಸಾರಿ 12 12 3 36 12 3 36 ಬರುತ್ತೆ. ಅದಾದಮೇಲೆ 42ರಿಂದ 12ರಿಂದ 6 ಹೋದರೆ 6 ಉಳಿತು, ಇಲ್ಲಿ 0 ಉಳಿಯುತ್ತೆ, 0 ತೊಗೊಳ್ಳಿ, 12 5 60. ಆಯಿತಾ? 0 0. ಸೊ 12 1 12 ಎಷ್ಟಲೇ, 35. ಸೊ x ಏನಾಗುತ್ತೆ, 35 ವ್ಯಾಲ್ಯೂ ಬರುತ್ತೆ. ಆಯಿತಾ? ಸೊ ನಮ್ಮ ಉತ್ತರ C ಆಪ್ಷನ್ 35. ತಿಳಿತಲ್ವಾ? ಸೊ ಇದು ಸಿಂಪಲ್ ಒಂದು ರೇಷೋ ಲೆಕ್ಕ, ಸಿಂಪಲ್ ಆಗಿತ್ತು, ಏನು ಅಡ್ಡಿ ಇಲ್ಲ ಅಷ್ಟೊಂದು.
ಇದು ಕೂಡ ಪಿ ಸಿ ಎಕ್ಸಾಮ್ 2019ರಲ್ಲಿ ಕೇಳಿರುವ ಕ್ವಶನ್. ರವಿ ಒಂದು ದಿನ ದಕ್ಷಿಣ ದಿಕ್ಕಿನತ್ತ 10 ಕಿಲೋಮೀಟರ್, ನಂತರ ಬಲಕ್ಕೆ 5 ಕಿಲೋಮೀಟರ್, ಪುನಃ ಬಲಕ್ಕೆ 10 ಕಿಲೋಮೀಟರ್, ಅಲ್ಲಿಂದ ಎಡಕ್ಕೆ ಮತ್ತೆ 10 ಕಿಲೋಮೀಟರ್ ಕ್ರಮಿಸುತ್ತಾನೆ. ಈಗ ಮನೆಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾನೆ? ಈಗ ಅವನ ಮನೆಯಿಂದ. ಸೊ ನಾನಿಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ, ಇದು ಸಿಂಪಲ್ ಆಗಿದೆ. ಸೊ ನಾವೇನು ಮಾಡ್ಕೊಳ್ಳೋಣ, ಒಂದು ಪ್ಲಸ್ಸನ್ನು ಕೊರ್ಕೊಳ್ಬೇಕು ಯಾವಾಗಲೂ, ಆಯಿತಾ? ಸಿಂಪಲ್ ಇದೆ. ಸೊ ಡೈರೆಕ್ಷನ್ ಹಾಕ್ಕೊಳ್ಳಿ, ಆಯಿತಾ? ಅದಾದಮೇಲೆ ಇದೇನು, ಮೇಲ್ಗಡೆ ಯಾವತ್ತು ಮ್ಯಾಪ್ನಲ್ಲಿ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಮ್ಯಾಪದ್ದಿರುತ್ತೆ ಯಾವಾಗಲೂ, ಆಯಿತಾ? ಈಗ ನಾನೇನು ಮಾಡ್ತೀನಿ, ಅವನ ಮನೆಯನ್ನು ಇಲ್ಲಿ ತೆಗಿತೀನಿ, ಆಯಿತಾ? ಸೆಂಟರ್ ಪಾಯಿಂಟ್ನಲ್ಲಿ ಇದ್ದಾನೆ. ಸೊ ಇನ್ನು ಕೌಂಟ್ ಮಾಡ್ಕೊತ ಹೋಗೋಣ. ರವಿ ಒಂದು ದಿನ ದಕ್ಷಿಣದತ್ತ 10 ಕಿಲೋಮೀಟರ್ ನಡೆಯುತ್ತಾನೆ. ಈ ಬಿಂದುವಿನಿಂದ 10 ಕಿಲೋಮೀಟರ್ ದಕ್ಷಿಣಕ್ಕೆ. ಸೊ ನಾನಿಲ್ಲಿ ಏನು ಮಾಡ್ತೀನಿ, 10 ಕಿಲೋಮೀಟರ್, ಆಯಿತಾ? ಇಲ್ಲಿ ಬರ್ತಾನೆ ಅವನು 1 ಪಾಯಿಂಟ್. ಇದು 0 ಅಂತ ತಗೊಂಡ್ರು ನಡೆಯುತ್ತೆ. ನಂತರ ಬಲಕ್ಕೆ ನೋಡಿ, ಅವನು ಕೆಳಗಡೆ ಹೊರಟಿದ್ದಾನೆ, ಅಂದರೆ ಹೀಗಿರುತ್ತೆ, ಅವನ ತಲೆಯಲ್ಲಿದೆ, ಆಯಿತಾ? ಆವಾಗ ಅವನು ಈ ಕಡೆ ಹೊರಟಿದ್ರೆ ಬಲಕ್ಕೆ ಅಂದರೆ ಈ ಕಡೆ ಆಗುತ್ತೆ, ಆಯಿತಾ? ಈ ಕಡೆ ಎಷ್ಟು ಕಿಲೋಮೀಟರ್ ತಿರುಗುತ್ತಾನೆ, ನಂತರ ಬಲಕ್ಕೆ 5 ಕಿಲೋಮೀಟರ್ ತಿರುಗುತ್ತಾನೆ. ಸೊ ಇದನ್ನು ನಾನೇನು ಮಾಡ್ತೀನಿ, 5 ಕಿಲೋಮೀಟರ್ ಅಂತ ತಗೊಳ್ತೀನಿ, ಆಯಿತಾ? ಸೊ ಇಲ್ಲಿದ್ದ ಇಲ್ಲಿ 1.2 ತಗೊಳ್ತೀನಿ, 5 ಕಿಲೋಮೀಟರ್. ಅದಾದಮೇಲೆ ಪುನಃ ಬಲಕ್ಕೆ 10 ಕಿಲೋಮೀಟರ್. ಇವನು ಈ ಡೈರೆಕ್ಷನ್ನಲ್ಲಿ ಹೀಗೆ ಹೊರಟಿದ್ದಾನೆ, ಆಯಿತಾ? ಸೊ ಹೀಗಂದರೆ ಬಲಕ್ಕೆ ಮೇಲ್ಗಡೆ ಬರುತ್ತೆ, ಮತ್ತೆ ಬಲಕ್ಕೆ ಪುನಃ ಬಲಕ್ಕೆ 10 ಕಿಲೋಮೀಟರ್, ಅಂದರೆ ಮತ್ತೆ ಅವನು ಅದೇ ಬಿಂದುವಿಗೆ ಬಂದ, ಅಂದರೆ ಸ್ಟ್ರೇಟ್ ಲೈನ್ಗೆ. ಇದೆಷ್ಟು ತಗೊಳ್ತೀನಿ ನಾನು, 10 ಕಿಲೋಮೀಟರ್. ಅಲ್ಲಿಂದ ಮತ್ತೆ ಎಡಕ್ಕೆ 10 ಕಿಲೋಮೀಟರ್ ಕ್ರಮಿಸುತ್ತಾನೆ. ಎಡಕ್ಕೆ ಅಂದರೆ ಹೀಗೆ ಹೊರಟಿದ್ದಾನೆ, ಇದು ಬಲ ಆಗುತ್ತೆ, ಇದು ಎಡ ಆಗುತ್ತೆ, ಮತ್ತೆ ಎಡಕ್ಕೆ 10 ಕಿಲೋಮೀಟರ್ ಚಲಿಸುತ್ತಾನೆ. 10 ತೀತಲ್ವಾ? ಸೊ ಇದು ಅವನದು 2, ಇದು 3ನೇ ಬಿಂದು, ಇದು 4ನೇ ಬಿಂದು, ಅವನ ಇದು ಎಂಡ್ ಬಿಂದು ಆಗುತ್ತೆ. ಅವ್ರೇನು ಕೇಳಿದ್ದಾರೆ, ಈಗ ಮನೆಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾನೆ? ಈ ಬಿಂದುವನ್ನು ತಗೊಳ್ಬೇಕು, ಅದಾದಮೇಲೆ ಈ ಬಿಂದುವನ್ನು, ಆಯಿತಾ? ಸೊ ಇಲ್ಲಿ 5 ಇದೆ, ಸೊ ಅದೇ 5 ಇಲ್ಲಿ ಬರುತ್ತೆ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು, 5 ಕಿಲೋಮೀಟರ್ ಪ್ಲಸ್ 10 ಕಿಲೋಮೀಟರ್ ಈಸ್ ಈಕ್ವಲ್ ಟು 15 ಕಿಲೋಮೀಟರ್. ತೀತಲ್ವಾ? ಸೊ ಹಾಗಾದರೆ ಈ ಪ್ರಶ್ನೆಯ ಉತ್ತರ, ಅವನು ಈಗ ಮನೆಯಿಂದ ಎಷ್ಟು, 15 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಪಿ ಸಿ ಎಕ್ಸಾಮ್ 2019ರಲ್ಲಿ ಕೇಳಿರುವ ಪ್ರಶ್ನೆಯಾಗಿದೆ. ಸೊ ಇಲ್ಲಿ ಸಂಖ್ಯೆಯೊಂದಕ್ಕೆ ಅದೇ ಸಂಖ್ಯೆಯ 13 ಪಟ್ಟು ಸಂಖ್ಯೆಯನ್ನು ಕೂಡಿಸಿದಾಗ 112 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಟೋಟಲ್ ಸಿಂಪಲ್ ಕ್ವಶನ್ ಇದೆ. ಸಿಂಪಲ್ ಕ್ವಶನ್ ಅಂದರೆ ಏನು, ಸಂಖ್ಯೆಯೊಂದಕ್ಕೆ ಅಂದರೆ ನಾವು ಆ ಸಂಖ್ಯೆಯನ್ನು ಏನು ಮಾಡ್ಕೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ, ಅದು ಗೊತ್ತಿಲ್ಲ ನಮಗೆ, ಆಯಿತಾ? ಅದೇ ಸಂಖ್ಯೆಯ 13 ಪಟ್ಟು ಸಂಖ್ಯೆಯನ್ನು ಕೂಡಿಸಿದಾಗ 13 ಪಟ್ಟು ಸಂಖ್ಯೆ ಎಷ್ಟಾಗುತ್ತೆ, 13 ಎಕ್ಸ್, ಐತಲ್ವಾ? ಸೊ ಇನ್ನೇನಾಗುತ್ತೆ, 13 ಪಟ್ಟು ಈ ಸಂಖ್ಯೆಗೆ ಈ ಸಂಖ್ಯೆಯನ್ನು ಕೂಡಿಸಿದಾಗ ಒಂದು ಸಂಖ್ಯೆಯೊಂದಕ್ಕೆ ಪ್ಲಸ್ ಅದರ 13 ಪಟ್ಟು, ಇತರ 13 ಪಟ್ಟು ಕೂಡಿಸಿದಾಗ ಎಷ್ಟಾಗುತ್ತೆ, 112 ಸಿಗುತ್ತೆ ಅಂತ ಹೇಳಿದ್ದಾರೆ. ತಿಳಿತಲ್ಲ? ಈ ಒಂದು ಇದನ್ನು ಸಾಲ್ವ್ ಮಾಡಿದ್ರೆ ಮುಗೀತಿಲ್ಲಿ. ಸೊ 13x ಪ್ಲಸ್ ಎಕ್ಸ್ ಎಷ್ಟಾಗುತ್ತೆ, 14x ಆಗುತ್ತೆ, ಈಸ್ ಈಕ್ವಲ್ ಟು 112, ಆಯಿತಾ? ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು, 112 ಡಿವೈಡೆಡ್ ಬೈ 14 ಭಾಗ ಹೋಗುತ್ತಾ,
ಭಾಗ ಹೋಗುತ್ತಾ ನೋಡಬೇಕು. ಹಾಂ, 14 ಹತ್ತಲೇ 140, ಉಲ್ಟಾ ಬನ್ನಿ. 140 ಮೈನಸ್ 28 ಮಾಡ್ಕೊಳ್ಳಿ ನೋಡೋಣ. 10ರಲ್ಲಿ 8 ಹೋದರೆ 2, 4ರಲ್ಲಿ 3 ಹೋದರೆ 1, 1ರಲ್ಲಿ 1. ಹಾಂ, 28 ಅಂದರೆ 8 ಅಂದರೆ ಓಕೆ. ಸೊ 112 ಬಂತು, 8 ಅಂದರೆ ಸೊ 14 ಒಂದಲೇ 14 8ಲೇ ಆಗುತ್ತೆ ನೋಡಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು 8 ಉತ್ತರ ಬರುತ್ತೆ. ಸೊ ಇಲ್ಲಿ ನೋಡಿ ನಿಮ್ಮ ಉತ್ತರ ಎಕ್ಸ್ ಈಸ್ ಈಕ್ವಲ್ ಟು 8. ಸೊ ಉತ್ತರ ಸಿ. ಮುಂದಿನ ಪ್ರಶ್ನೆ, ಇದು ಕೂಡ PC ಎಕ್ಸಾಮ್ 2019ರಲ್ಲಿ ಕೇಳಿರುವ ಪ್ರಶ್ನೆಯಾಗಿದೆ. 49 ವಿದ್ಯಾರ್ಥಿಗಳು ಇರುವ ತರಗತಿಯೊಂದರಲ್ಲಿ ನಿತಿನ್ 18ನೇಯ ಶ್ರೇಯಾಂಕನಲ್ಲಿದ್ದಾನೆ. ಆಯಿತಾ, ಶ್ರೇಯಾಂಕದಲ್ಲಿದ್ದಾನೆ. ಕೊನೆಯಿಂದ ಅಂದರೆ ಉಲ್ಟಾ ಬಂದರೆ ಲೆಕ್ಕ ಹಾಕಿದಾಗ ಅವನ ಶ್ರೇಯಾಂಕ ಎಷ್ಟು ಕೇಳಿದ್ದಾರೆ. ಶ್ರೇಯಾಂಕ ಅಂದರೆ ಸೊ ಇವಾಗ ಒಂದು ಲೈನ್ ಇರುತ್ತೆ. ಆಯಿತಾ, ಒಂದು ಲೈನ್ ಇದೆ. ಸೊ ಹೀಗೆ ಒಂದು ಲೈನ್ ಹೋಗುತ್ತೆ. ಅದಾದಮೇಲೆ ಇಲ್ಲಿ ಅದೇ ರೀತಿ ಕೊನೆಗೆ ಮತ್ತೆ ಹೋಗುತ್ತೆ. ಸೊ ಇದು ಶ್ರೇಯಾಂಕ. ಈ ಡೈರೆಕ್ಷನ್ನಲ್ಲಿ ನಾನು ಮೊದಲು ಬರಿತೀನಿ. ಇದು 0ಯಿಂದ 49. ಆಯಿತಾ. ಅದಾದ ನಂತರ ನಿತಿನ್ ಎಲ್ಲಿದ್ದಾನೆ? 18ನೇ ಸ್ಥಾನದಲ್ಲಿದ್ದಾನೆ. ಇವನು 18ನೇ ಸ್ಥಾನದಲ್ಲಿ ನಿಂತಿದ್ದಾನೆ. ಸೊ ನಾವಿವಾಗ ಏನು ಮಾಡಬೇಕು? ನಾವಿವಾಗ ಏನು ಮಾಡ್ಕೊಳ್ಳೋಣ? ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? 49. ಅದರಲ್ಲಿ ನಿತಿನ್ನ ಸ್ಥಾನ ಎಷ್ಟಿದೆ? 18ನೇ ಸ್ಥಾನ ಇದೆ. ಸ್ಥಾನ ಅಥವಾ ಶ್ರೇಯಾಂಕ 18ನೇದಿದೆ. ಸೊ ಅವ್ರೇನು ಕೇಳಿದ್ದಾರೆ ಮುಂದೆ? ನಿತಿನ್ 18ನೇ ಶ್ರೇಯಾಂಕದಲ್ಲಿದ್ದಾನೆ, ಕೊನೆಯಿಂದ ಲೆಕ್ಕ ಹಾಕಿದಾಗ ಅವನ ಶ್ರೇಯಾಂಕ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾನೇನು ಮಾಡ್ತೀನಿ, ಇನ್ನೊಂದು ಬೇರೆ ಪೆನ್ನಿಂದ ಇಲ್ಲಿ ಮತ್ತೊಂದು ಲೈನ್ ಹೊಡ್ಕೊಳ್ತೀನಿ. ಆಯಿತಾ. ಸೊ ಇದು ಇವನು 0 ಅಂದರೆ ಇಲ್ಲಿ 1ರಿಂದ ಪ್ರಾರಂಭ ಆಗಿ 49ಕ್ಕೆ ಮುಗಿಯುತ್ತೆ. ಆಯಿತಾ. ಸೊ ಇದು ಕೂಡ 0 ಅಂದರೆ ನಡೆಯುತ್ತೆ, ಏನು ಅಡ್ಡಿಲ್ಲ. ಆದರೆ ಫಸ್ಟ್ ನಾವು ಕೌಂಟ್ ಮಾಡಿದಾಗ ಅವ್ನು ನಂಬರ್ 1 ಅಂತ ತೊಗೊಳ್ಬೇಕಷ್ಟೆ. ಆಯಿತಾ. ಸೊ ಇದು ಈ ಡೈರೆಕ್ಷನ್ನಲ್ಲಿ 49. ಉಲ್ಟಾ ಡೈರೆಕ್ಷನ್ನಲ್ಲಿ ಅವನು ಎಷ್ಟನೇ ನಂಬರ್ಗಿದ್ದಾನೆ ಅಂತ ಕೇಳಿದ್ದಾರೆ ಅಷ್ಟೇ. ಆಯಿತಾ. ಅದಾದಮೇಲೆ ಇಲ್ಲಿ ಎಕ್ಸ್ ಅಂತ ತೊಗೊಳ್ಳೋಣ, ಇಲ್ಲಿಂದ ಇಲ್ಲಿಯವರೆಗೂ. ಆಯಿತಾ. ಸೊ ಇಲ್ಲಿಂದ ಇಲ್ಲಿಯವರೆಗೂ ನಮಗೆ ಗೊತ್ತಿದೆ 18. ಆಯಿತಾ. ಸಿಂಪಲ್ ಇದೆ ಅಲ್ವಾ? 18 ಪ್ಲಸ್ ಎಕ್ಸ್ ಮಾಡಿದ್ರೆ 49 ಬಂತು. ಸಿಂಪಲ್ಲ. ಯಾಕಂದರೆ 18 ಜನ ನಮಗೆ ಗೊತ್ತಿದ್ದಾರೆ, ಅದರಲ್ಲಿ ಎಕ್ಸ್ ಮಾಡಿದ್ರೆ 49 ಆಗುತ್ತೆ. ಸೊ ನಾವಿನ್ನೇನು ಮಾಡಬೇಕು? ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಎಕ್ಸ್ ಈಸ್ ಈಕ್ವಲ್ ಟು 49 ಮೈನಸ್ ಎಷ್ಟಾಗುತ್ತೆ? 18. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 31. ಇಷ್ಟೇ, ಸಿಂಪಲ್ ಇದೆ. ಇಲ್ಲಾಂದರೂ ಡೈರೆಕ್ಟಾಗಿ 49ರಿಂದ 18 ಕಳೆದ್ರೆ ಸೊ ಅವನು ಈ ಕಡೆಯಿಂದ ಬರೋ ನಂಬರ್ ಎಷ್ಟು? 31 ಬರುತ್ತೆ. ಅದಾದಮೇಲೆ ನಿಮಗೆ ಹಾಗೂ ಅನಿಸ್ತಾ ಇದ್ದರೆ ಕ್ರಾಸ್ ಚೆಕ್ ನೋಡಿ, 31 ಈ ಕಡೆಯಿಂದ ಬರ್ತಾ ಇದ್ದಾನೆ, ಪ್ಲಸ್ ಈ ಕಡೆ 18ನೇ ಸ್ಥಾನ 18 ಈಸ್ ಈಕ್ವಲ್ ಟು ಇದ್ರ ಉತ್ತರ ಕೂಡ 49 ಬರುತ್ತದೆ. ಸೊ ಇದು ಸಿಂಪಲ್ ಎಕ್ಸಾಂಪಲ್ ಇತ್ತು. ಸೊ ಆದ್ದರಿಂದ ನಮ್ಮ ಉತ್ತರ ಯಾವುದು ಬರುತ್ತೆ? ಎ ಈಸ್ ಈಕ್ವಲ್ ಟು 31. ಆಪ್ಷನ್ ಎ ಬರುತ್ತೆ ನೋಡಿ. ತಿಳಿತಲ್ವಾ? ಸೊ ಇಷ್ಟು ಸಿಂಪಲ್ ಇದೆ. ಸೊ ಇದೇ ರೀತಿ ಇವತ್ತಿನ ದಿನ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಕಂಟೆಂಟ್ಗಳಿಗಾಗಿ ಪಯಣ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಎಲ್ಲ ಪ್ರಾಬ್ಲಮ್ಗಳನ್ನು ಸೊಲ್ಯೂಷನ್ ಆಗಿ ಕೊಡ್ತೀನಿ. ಸೊ ಅದು ಕೂಡ ಆ್ಯಾವ್ರೇಜ್ದು ಸೆಪ್ರೇಟ್ ಪ್ಲೇ ಲಿಸ್ಟ್ ಇರುತ್ತೆ, ರೇಷಿಯೋದು ಸೆಪ್ರೇಟ್ ಪ್ಲೇ ಲಿಸ್ಟ್ ಇರುತ್ತೆ, ರೀಸನಿಂಗು ಸೆಪ್ರೇಟು, ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್. ಅದೇ ರೀತಿ ಈ ಥರ ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಕ್ವಶನ್ಗಳನ್ನು ನಾನು ಬಿಡಿಸಿ ಪ್ಲೇ ಲಿಸ್ಟ್ನಲ್ಲಿ ಹಾಕುತ್ತೇನೆ. ಸೊ ಅದಕ್ಕೋಸ್ಕರ ನೀವು
ತಪ್ಪದೇ ಯೂಟ್ಯೂಬ್ ಚಾನಲ್ನ ಪಯಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ತಪ್ಪದೇ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.